ಇಲ್ಲ, ಅದನ್ನು ಕೂಡ ನಾನು ಇವತ್ತು ಪರಿಶೀಲನೆ ಮಾಡಿದ್ದೇನೆ. ಇದು ಏನು ಗ್ಯಾಮ್ಲಿಂಗು, ಮಟ್ಕ, ಇದನ್ನೆಲ್ಲವನ್ನು ಕೂಡ ನಾನು ಗಮನಿಸಿದ್ದೇನೆ. ಅದನ್ನು ಸೂಚನೆ ಕೊಟ್ಟಿದ್ದೇನೆ. ನಾನು ಇವಾಗ ಹೈಲೈಟ್ ಮಾಡುವಂಥ ಪಾಯಿಂಟ್ಸ್ ಅಷ್ಟೇ ಹೇಳಿದೆ. ಅದರಿಂದ ಅದನ್ನು ಗಮನಿಸಿದ್ದೇನೆ. SC/ST ಕೇಸಸ್ ಜಾಸ್ತಿ ಆಗಿದೆ ಅಂತ 40-45 ಕೇಸ್ ಇದೆ ವರ್ಷಕ್ಕೆ. ಅದನ್ನು ಕೂಡ ಕಡಿಮೆ ಮಾಡಬೇಕು ಅಂಥೇಳಿ ನಾನು ಹೇಳಿದ್ದೇನೆ. ಮುಂದೆ ನಾನು 4 ತಿಂಗಳಿಗೆ ಮತ್ತೆ ಬರ್ತೀನಿ ಅಂತ ಹೇಳಿದ್ದೀನಿ ಅವರಿಗೆ. ಆ 4 ತಿಂಗಳಲ್ಲಿ ಮತ್ತೆ ಪರಿಶೀಲನೆ ಮಾಡುವಂಥ ಸಂದರ್ಭದಲ್ಲಿ SC/ST ಮೇಲೆ ಅಟ್ರಾಸಿಟೀಸ್ ಕೇಸಸ್ ಇರ್ಬೋದು ಅಥವಾ ಬೇರೆ ಇರ್ಬೋದು, ಅದನ್ನೇ ನಾನು ಹೇಳಿದ್ದು. ತಿಂಗಳಿಗೆ ಒಂದು ಸಾರಿ ಈ SC/ST ಇದು ಮೀಟಿಂಗ್ ಮಾಡಬೇಕು, ಮಾಡ್ತಾ ಇದ್ದಾರೆ. ಆದರೆ ಇನ್ನೂ ಪರಿಣಾಮಕಾರಿಯಾಗಿ ಮಾಡಬೇಕು. ಸಾರಿ, ಈಗಾಗಲೇ ಅವರು ಪ್ರಸ್ತಾವನೆ ಕಳಿಸೋದಕ್ಕೆ ಹೇಳಿದ್ದೇನೆ ನಾನು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳಿಗೆ. ನಿಮ್ಮ ವ್ಯಾಪ್ತಿಯಲ್ಲಿ, ಕೋಲಾರ ವ್ಯಾಪ್ತಿಯಲ್ಲಿರ್ಬೋದು, KGF ವ್ಯಾಪ್ತಿಯಲ್ಲಿರ್ಬೋದು, ಹೊಸ ಪೊಲೀಸ್ ಸ್ಟೇಷನ್ನು, ಆಮೇಲೆ ಟ್ರಾಫಿಕ್ ಪೊಲೀಸ್ ಸ್ಟೇಷನ್ನು, ಮಹಿಳಾ ಪೊಲೀಸ್ ಸ್ಟೇಷನ್ನು, ಇದಕ್ಕೆ ನೀವು ಪ್ರಸ್ತಾವನೆಯನ್ನು ಕಳಿಸ್ಬೇಕು ತಕ್ಷಣ ಅಂತ ಹೇಳಿದ್ದೀನಿ. ಯಾಕೆಂದರೆ ನಾವು ಫೆಬ್ರವರಿನಲ್ಲಿ ಬಡ್ಜೆಟ್ ಮಂಡನೆ ಆಗ್ತದೆ. ಆ ಫೆಬ್ರವರಿ ಒಳಗಡೆ ನನಗೆ ಈ ತಿಂಗಳ ಒಳಗಡೆ ಬಂದರೆ ನಾವು ಪ್ರೋಸೆಸ್ ಮಾಡಿ ಎಷ್ಟು ಸಾಧ್ಯ ಆಗ್ತದೆ. ಹೊಸ ಸ್ಟೇಷನ್ ಇಡೀ ರಾಜ್ಯಕ್ಕೆ ಅನೇಕ ಜಿಲ್ಲೆಗಳಲ್ಲಿ ಕೇಳ್ತಾ ಇದ್ದಾರೆ, ಅಗತ್ಯ ಇದೆ ಕೂಡ. ಅದಕ್ಕೆ ನಾವು ಎಷ್ಟು ಕೊಡ್ಬೋದು ಅನ್ನೋದನ್ನು ಮುಖ್ಯಮಂತ್ರಿಗಳು ತೀರ್ಮಾನ ಮಾಡ್ತಾರೆ. ಅದರ ಆಧಾರದ ಮೇಲೆ ಕೊಡ್ತೀವಿ. ಬರಲಿ, ಪ್ರಸ್ತಾವನೆ ಬಂದರೆ ನಾವು ಈಗ KGFನಲ್ಲಿ ಅವರು ಜಾಗ ಕೊಡ್ತೇವೆ ಅಂತ ಹೇಳಿದರು. ಏನು KSRP ಬೆಟಾಲಿಯನ್ಗೆ ಕೊಡ್ತೀವಿ ಅಂತ ಹೇಳಿದರು. ಮಧ್ಯಾಹ್ನ ಹೇಳ್ತಾಯಿದ್ರು SP ಅವರು. ಅದು ಏನಾದರೂ ಸಾಧ್ಯತೆ ಇದ್ದರೆ ಅದನ್ನು ಪರಿಶೀಲನೆ ಮಾಡ್ತೀವಿ. ಅದು ನಮ್ಮಲ್ಲಿ 14 ಬೆಟಾಲಿಯನ್ ಇದೆ. ಇನ್ನೂ ಒಂದು ಬೆಟಾಲಿಯನ್ ಅಗತ್ಯ ಇದ್ದರೆ ಅದನ್ನು ನಾವು ಪರಿಶೀಲನೆ ಮಾಡಿ, ಒಂದು ಬೆಟಾಲಿಯನ್ ಮಾಡಬೇಕು ಅಂತಂದರೆ ಸಂಪೂರ್ಣವಾಗಿ ಆಗಬೇಕು ಅಂದರೆ 500 ಕೋಟಿ ರೂಪಾಯಿ ಬೇಕಾಗ್ತದೆ. ಅದನ್ನು ನಾವು ಹಂತ ಹಂತವಾಗಿ ಮಾಡ್ತೀವಿ. ಈಗ ಸದ್ಯಕ್ಕೆ ಟ್ರಾನ್ಸ್ಫರ್ನ ನಿಲ್ಲಿಸಿದ್ದೀವಿ. ಮುಂದಿನ ವರ್ಷದ ಒಳಗಾಗಿ ಅದ್ರ ಬಗ್ಗೆ ಒಂದು ಸ್ಪಷ್ಟ ಚಿತ್ರಣ ಸಿಕ್ಕುತ್ತೆ. ಇಂಟರ್ ಡಿಸ್ಟ್ರಿಕ್ಟ್ ಟ್ರಾನ್ಸ್ಫರ್ಸು, ಆಮೇಲೆ ಗಂಡ ಹೆಂಡತಿ ಪ್ರಕರಣಗಳು, ಇದನ್ನೆಲ್ಲ ನಾವು ಒಂದು ನಿರ್ದಿಷ್ಟವಾಗಿ ಗೈಡ್ಲೈನ್ಸನ್ನು ಅನೌನ್ಸ್ ಮಾಡ್ತೀವಿ. ನಾವು ಎಂಪ್ಯಾನೆಲ್ ಮಾಡೋಕ್ಕೆ ಹೇಳಿದ್ದೀವಿ. ಪ್ರತಿ ಜಿಲ್ಲೆಯಲ್ಲಿ SP ಅವರು ಒಂದು ಪ್ಯಾನಲ್ ಮಾಡ್ತಾರೆ. ಇಂತಿಂಥ ಆಸ್ಪತ್ರೆಗೆ ಹೋದರೆ ಟ್ರೀಟ್ಮೆಂಟ್ ತೊಗೋಬೋದು ಅಂತೇಳಿ. ಆ ಆಸ್ಪತ್ರೆಗೆ ಮಾತ್ರ ಇವ್ರು ಹೋಗ್ಬೇಕಾಗತ್ತೆ. ಈಗ ಆ ಆಸ್ಪತ್ರೆಗೆ ನಾವು ಹಣ ಕಟ್ತೀವಿ, ಗೌರ್ಮೆಂಟ್ ಹಣ ಕಟ್ಟುತ್ತೆ. 1,000 ರೂಪಾಯಿ ಒಂದು ವರ್ಷಕ್ಕೆ ಅವರಿಗೆ ಚೆಕ್ ಮಾಡ್ಕೊಳ್ಳೋಕ್ಕೆ. ಅದನ್ನು ನಾವು ಅವಕಾಶ ಮಾಡಿಕೊಟ್ಟಿದ್ದೀವಿ. ಆಮೇಲೆ ಅವರ ಟ್ರೀಟ್ಮೆಂಟಿಗೆ ಸರ್ಕಾರದಲ್ಲಿ ಏನು ಎಲ್ಲರಿಗೂ ಇದೆ, ಇಡೀ ನೌಕರ ವರ್ಗಕ್ಕೆ ಏನಿದೆ ಅದನ್ನು ಮಾಡೋಣ. ಅದಂತೆ ಪೊಲೀಸಿಗೂ ಸಿಗುತ್ತೆ. ನಾವು ಈಗಾಗಲೇ 4 ರೀಜನಲ್ ಸೆಂಟರ್ಸ್ ಮಾಡಿದ್ದೀವಿ. ಟೆಸ್ಟಿಂಗ್ ಲ್ಯಾಬೊರೇಟರಿ, ರೀಜನಲ್ FSL, ಫೊರೆನ್ಸಿಕ್ ಸೈನ್ಸ್ ಲ್ಯಾಬೊರೇಟರೀಸ್ 4 ರೀಜನ್ನಲ್ಲಿ 4 ಮಾಡಿದ್ದೇವೆ. ಪ್ರತಿ ರೀಜನ್ನಲ್ಲಿ ಒಂದು ಮೊಬೈಲ್ ಫೊರೆನ್ಸಿಕ್ಸ್ ಲ್ಯಾಬ್ ಇಟ್ಟಿದ್ದೇವೆ. ಅವರು ಯಾವ ಜಿಲ್ಲೆಗೆ ಬೇಕಾದರೂ ಹೋಗ್ಬೋದು. ಆನ್ ದ ಸ್ಪಾಟ್ ಟೆಸ್ಟ್ ಮಾಡೋದಕ್ಕೆ ಅವಕಾಶ ಇದೆ. ಆದ್ದರಿಂದ ತಾವೇನು ಹೇಳಿದ್ರಿ ಅದು ಹಳೆ ನ್ಯೂಸ್ ಆಯಿತು. ಈಗ ಹೊಸದಾಗಿ FSLಗಳನ್ನು ನಾವು ಪ್ರತಿ ರೀಜನಲ್ಲಿ ಮಾಡಿದ್ದೇವೆ. ವೆಹಿಕ್ಯುಲರ್ FSL ಮಾಡಿದ್ದೇವೆ, ಅಂದರೆ ಮೊಬೈಲ್ FSL. ಆದ್ದರಿಂದ ಟೆಸ್ಟ್ ಮಾಡೋದಕ್ಕೆ ಏನು ತೊಂದರೆ ಇಲ್ಲ. ನಮಗೆ ಈಗ ಆ ಪ್ರಶ್ನೆ ಬರಲ್ಲ. ನಾವು ಇಲ್ಲ ಈಗ ಮಾಡ್ತಾ ಇದ್ದಾರೆ, ಈಗ ಶುರು ಮಾಡಿದ್ದಾರೆ, ಎಲ್ಲ ಕಡೆ ಇದ್ದಾವೆ. ನಾನೇ ಮೊನ್ನೆ ಇದಕ್ಕೂ ಬೆಳಗಾಮಿಗೆ ಹೋದಾಗ ಬೆಳಗಾಂನಲ್ಲಿ ನಾನೇ ಇದು ಮೊಬೈಲ್ FSLನ್ನು ಪರಿಶೀಲನೆ ಮಾಡಿ ಬಂದಿದ್ದೇನೆ. ರ್ಯಾಂಡಮ್ ಅಲ್ಲ ರೀ, ಕೇಸ್ ಬಂದ ತಕ್ಷಣ ಅಲ್ಲಿ ಕಳಿಸ್ಕೊಡ್ತಾರೆ. ರ್ಯಾಂಡಮ್ ಏನು ಬಂತು ಕೇಳಬೇಕು ಇವ್ರು ಕೇಳಿದ್ರೆ ಇಮಿಡಿಯೇಟ್ಲಿ ಅಲ್ಲಿ ವ್ಯಾನ್ ಬರುತ್ತೆ.
ನೋ ಪ್ರತಿಯೊಂದನ್ನು ಈಗ ನಾವು 40 ಕೇಸಸ್ಸನ್ನು ನಾನು ಇಂಡಿವಿಜುವಲ್ ಆಗಿ ಪರಿಶೀಲನೆ ಮಾಡ್ತಾ ಇದ್ದೀನಿ. ಕೆಲವು ಜುವೆನೈಲ್ ಪರ್ಸನ್ಸು ಮಾಡಿದ್ದಾರೆ ಕೆಲವು ಕೇಸ್ಗಳಲ್ಲಿ. ಇನ್ನೊಂದಿದೆ, ತಾವು ಹೇಳಿದಾಗೆ ಅಂಡರ್ ದಿ ಇನ್ಫ್ಲೂಯೆನ್ಸ್ ಆಫ್ ಡ್ರಗ್ಸ್, ಅಂಡರ್ ದಿ ಇನ್ಫ್ಲೂಯೆನ್ಸ್ ಆಫ್ ಆಲ್ಕೋಹಾಲ್, ಅಲ್ಲಿ ಏನು FIR ನಲ್ಲಿ ಬಂದಿದೆ ಅದನ್ನು ಇವಾಗ ಎಕ್ಸಾಮಿನ್ ಮಾಡಿ ಈಗ ಅವರೆಲ್ಲ ಯಾರ್ಯಾರು ಮರ್ಡರ್ನಲ್ಲಿ ಇನ್ವಾಲ್ವ್ ಆಗಿದ್ರು, ಸಸ್ಪೆಕ್ಟೆಡ್ ಡ್ರಗ್ ಆರ್ ಸಸ್ಪೆಕ್ಟೆಡ್ ಆಲ್ಕೋಹಾಲ್, ಅದನ್ನು ಸ್ವಲ್ಪ ನಾನು ಮುಗಿಸ್ತೀನಿ ರೀ. ಲೆಟ್ ಮಿ ಕಂಪ್ಲೀಟ್ ಆ್ಯಂಡ್ ದೆನ್ ಯು ಕ್ಯಾನ್ ಆಸ್ಕ್ ಆಫ್ಟರ್ವರ್ಡ್ಸ್. ಅದಕ್ಕೋಸ್ಕರ ಅದನ್ನು ಟೆಸ್ಟ್ ಮಾಡಿ ಅವರಲ್ಲಿ ಲಿಕ್ಕರ್ ಕುಡಿದಿದ್ರೆ ಅಥವಾ ಡ್ರಗ್ಸ್ ತೊಗೊಂಡಿದ್ರೆ ಅದನ್ನು ಬ್ಲಡ್ ಸ್ಯಾಂಪಲ್ ತೊಗೊಂಡು ಟೆಸ್ಟ್ ಮಾಡಿ ರೆಕಾರ್ಡ್ ಮಾಡಿರ್ತಾರೆ. ಆ ಕೇಸಸ್ನೂ ಪ್ರೊಡ್ಯೂಸ್ ಮಾಡ್ತೀವಿ. ನಾನು ಕೋರ್ಟಲ್ಲಿ ಏನು ತೀರ್ಮಾನ ಮಾಡ್ತಾರೆ ನಾನು ಹೇಳಕ್ಕೆ ಬರೋದಿಲ್ಲ, ಬಟ್ ದಟ್ ಆಲ್ಸೋ ವಿಲ್ ಬಿ ಪ್ರೆಸೆಂಟೆಡ್ ಬಿಫೋರ್ ದಿ ಜಡ್ಜ್. ಹೇಳಿ ಸ್ವಾಮಿ. ನೋ ಕಾರಣ ಏನೇ ಇರ್ಬೋದು. ನಾನು ಆಗಿದೆ, ಅದನ್ನೂ ಆಗಿದೆ, ನಾನು ಇಲ್ಲ ಅಂತ ಹೇಳೋದಿಲ್ಲ. ಫಿಲಮ್ನಲ್ಲಿ ಅವ್ನು ಸ್ಟೇಟ್ಮೆಂಟ್ ಕೊಡ್ಬೇಕಲ್ಲ. ನಾನು ಇಂಥ ಪಿಕ್ಚರ್ ನೋಡಿದೆ ರಾತ್ರಿ, ಬೆಳಗ್ಗೆ ನನಗೂ ಹಂಗೆ ಬಂದ್ಬಿಡ್ತು ಐಡಿಯಾ, ಅದಕ್ಕೋಸ್ಕರ ನಾನು ಹೋಗಿ ಮರ್ಡರ್ ಮಾಡ್ಬಿಟ್ಟೆ ಅಂತ ಅವ್ನು ಹೇಳಿಕೆ ಕೊಡ್ಬೇಕಲ್ಲ. ಅಲ್ಲ, ಕೇಸ್ ನಿಲ್ಲಲ್ಲ ಅಂದರೆ ಅವನು ಡ್ರಗ್ಸ್ ತೊಗೊಂಡ್ರೆ ಬ್ಲಡ್ ಸ್ಯಾಂಪಲ್ನಲ್ಲಿ ಇರುತ್ತಲ್ಲ. ಇವೆ ಡ್ರಗ್ ಸ್ಯಾಂಪಲ್ ಈಗ ಪಿಕ್ಚರ್ಗೆ ಅವ್ನು ಸ್ಟೇಟ್ಮೆಂಟ್ ಮೇಲೆ ಹೋಗ್ತೀವಿ ನಾವು, ಆದರೆ ಡ್ರಗ್ ತೊಗೊಂಡಿರೋದು ಒಂದು ಪ್ರೂಫ್ ಇದೆಯಲ್ಲ. ಬ್ಲಡ್ ಸ್ಯಾಂಪಲ್ಸ್ನಲ್ಲಿ ಒಂದು ಡ್ರಗ್ ಇತ್ತು, ಆಲ್ಕೋಹಾಲ್ ಇತ್ತು ಅನ್ನೋದು ಪ್ರೂಫ್ ಇರುತ್ತೆ. ಈಗ ಇವನು ಪಿಕ್ಚರಿಗೆ ಹೋಗೋದು ಸ್ಟೇಟ್ಮೆಂಟ್ನಲ್ಲಿ ಏನು ಪ್ರೂಫ್ ಇರಲ್ಲ. ನೋಡಿ, 4 ವರ್ಷದಿಂದ ರೆಕ್ರೂಟ್ಮೆಂಟ್ ಆಗಿರಲಿಲ್ಲ, ಈಗ ರೆಕ್ರೂಟ್ಮೆಂಟ್ ಸ್ಟಾರ್ಟ್ ಮಾಡಿದ್ದೀವಿ. ಈಗ ತಮಗೆ ಗೊತ್ತಿದೆ PSI ಹಗರಣ, ಅದನ್ನು ಕೂಡ ಕೋರ್ಟಲ್ಲಿ ಡೈರೆಕ್ಷನ್ ಕೊಟ್ಟರು. ಈಗ ನಾವು 545 ಜನ ಸಬ್ ಇನ್ಸ್ಪೆಕ್ಟರ್ ರೆಕ್ರೂಟ್ಮೆಂಟ್ ಚಾಲನೆ ಮಾಡಿದ್ದೀವಿ. ಅದಾದ ಮೇಲೆ 400 ಒಂದೇ ಲೈನ್ನಲ್ಲಿ 400 ಬರುತ್ತೆ. ತಿರ್ಗಾ ಅಲ್ಲಿಗೆ 945 ಆಯಿತು, ಪ್ಲಸ್ ಇನ್ನೂ 660 ಅದು ರೆಕ್ರೂಟ್ಮೆಂಟ್ ಅಪ್ರೂವಲ್ ಆಗಿದೆ, ಅದನ್ನು ಮಾಡ್ತೀವಿ ಸಬ್ ಇನ್ಸ್ಪೆಕ್ಟ್ರು. ಅದಾದಮೇಲೆ 15,000 ಕಾನ್ಸ್ಟೇಬಲ್ ರೆಕ್ರೂಟ್ಮೆಂಟ್ ಈಗಾಗಲೇ ಪ್ರಾರಂಭ ಮಾಡಿದ್ವಿ. ಫಸ್ಟ್ ಲಾಟಲ್ಲಿ 3,500 ರೆಕ್ರೂಟ್ಮೆಂಟ್ ಆಗ್ತಾಯಿದೆ. ಈಗ ಮೊನ್ನೆ ತಾನೇ ಪರೀಕ್ಷೆ ಆಯಿತು. ಸೊ ಈಗ ನಾವು ಖಾಲಿ ಎಲ್ಲೆಲ್ಲಿ ಹುದ್ದೆಗಳಿದ್ದಾವೆ ಅವೆಲ್ಲ ಫಿಲಪ್ ಮಾಡ್ತಾ ಹೋಗ್ತೀವಿ.